ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ರವಿ ಪೋಳ್ ಅಂತ. ನಾನು ಎರಡು ಕಂಪ್ನಿ ಪ್ರತಿನಿಧಿ. ನಾನು ಇವತ್ತು ಬಿಜಾಪುರ ಗುಲ್ಬರ್ಗ ಹವೆ ಹತ್ತಿರ ಬಂದಿದ್ದೇನೆ. ಇಲ್ಲೇ ಹವೆ ಇದೆ ನೋಡ್ಬೋದು. ನಾವಿರೋದು ನಿಯರೆಸ್ಟ್ ಸಿಂದಗಿ ಹವೆ ಹತ್ತಿರ ಇದ್ದೀನಿ. ನಮ್ಮ ಸಿಂದಗಿಯಲ್ಲಿ ರೈತರು ಬಳಕೆ ಮಾಡಿದ ರೈತರುಗಳು ಇದ್ದಾರೆ. ನಮ್ಮ ಕಂಪ್ನಿಯದು ಕೆನೆಟೋನು, ಪ್ರಾಸು, ಲ್ಯಾಮಿನೇಟು ಅನೇಕ ಪ್ರಾಡಕ್ಟ್ಗಳನ್ನು ಬಳಕೆ ಮಾಡಿದ್ದಾರೆ. ಯಾವ ರೀತಿ ರಿಸಲ್ಟು ಏನು ಅಂತ ರೈತರ ಬಾಯಿಂದ ಕೇಳೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ವಿಜಯ್ ಕುಮಾರ್ ರೆಬ್ನಾಳ್ ಅಂತ ಸರ್. ನಮ್ಮದು ಊರು ಸರ? ಊರು ಸಿಂದಗಿನೇ ಸರ್. ಸಿಂದಗಿರಿ. ನಮ್ಮ ಕಂಪ್ನಿ ಪ್ರಾಡಕ್ಟ್ ಬಳಕೆ ಮಾಡಿದ್ದೀರಿ ಸರ. ಏನು ಡಿಫ್ರೆನ್ಸಸ್ಸು, ಏನು ಗ್ರೋತು ಸ್ವಲ್ಪ ವಿವರಣೆ ಕೊಡಲ ಸರ್? ಇದು ಸರ ನಮ್ಮದು ಇದೇ ವರ್ಷ ನಾವು ಲೇವಲ್ ಮಾಡಿದ್ದೆವು. ಹಾಂ ಸರ್. ಎಲ್ಲ ಜನರು ಏನು ಹೇಳ್ತಿದ್ರು, ಕಬ್ಬು ಹಚ್ಚಬೇಡ್ರಿ, ಲೇವಲ್ ಮಾಡಿರಿ, ಕುಂದ್ರುದಿಲ್ಲ ಮಾಡೋದಿಲ್ಲ ಅಂತ ಹೇಳ್ತಿದ್ರು. ಎಸ್ ಸರ್. ಹಾಗಾಗಿ ನಾವು ನಿಮ್ಮದು ಇದು ಇನ್ಸ್ಟಾಗ್ರಾಮ್ದಲ್ಲಿ ವಿಡಿಯೋ ನೋಡಿ ನಿಮ್ಗೆ ನಾವು ಕಾಂಟ್ಯಾಕ್ಟ್ ಮಾಡಿದ್ನ ನಮ್ಗೆ ಉತ್ತಮದಿಂದ ನೀವು ಸಲಹೆ ಸೂಚನೆಗಳನ್ನು ಕೊಟ್ಟು ಈ ಪ್ರಾಡಕ್ಟ್ ನಮಗೆ ಕೊಟ್ರಿ. ನಾವು ಇದು ತಂದು ಹಾಕಿದ್ದಕ್ಕೆ ನಮಗೆ ಈ ಸಿಂದಗಿ ಒಳಗೆ ಇಂಥ ಕಬ್ಬು ನಾನು ನೋಡಿಲ್ಲ. ಈ ರೋಡಿಗೆ ಹೋಗೋರೆಲ್ಲರೂ ನಿಂತು ಇದು ಎಷ್ಟು ತಿಂಗಳ ಕಬ್ಬು ಅದು, 5 ತಿಂಗಳದದು, 6 ತಿಂಗಳದದು ಅಂತ ಕೇಳ್ತಾರೆ ಸರ್. ನಾವಿಲ್ಲ 3 ತಿಂಗಳದ. ಈ ಸದ್ದ 20ನೇ ತಾರೀಕಿಗೆ 3 ತಿಂಗಳು ಆಗಿ ಹೋಗ್ಯದ ಸರ್. ಫೆಬ್ರವರಿ 20 ಮೇ 20 3 ತಿಂಗಳು ಆಯ್ತು. 3 ತಿಂಗಳು ಆಯ್ತು ಸರ್. 3 ತಿಂಗಳು ಪ್ಲಾಟ್ ಅದ್ರಿ. ಭಾಳ ಉತ್ತಮ ರೀತಿ ಒಳಗೆ ಬಂದ ಸರ್. ಈ ಪ್ರಾಡಕ್ಟ್ ಅನ್ನು ಮತ್ತೆ ರೈತರು ತೆಗೆದುಕೊಂಡು ಉತ್ತಮವಾದ ಇಳುವರಿಯನ್ನು ಕೂಡ ಅವರು ಗಳಿಸ್ಕೋಬೇಕು. ಮತ್ತೆ ಇದು ಪ್ರಾಡಕ್ಟ್ ದಿಂದ ಭಾಳ ಒಳ್ಳೇದೂ ಆಗ್ತದೆ. ಇದು ಆರ್ಗ್ಯಾನಿಕ್ ಇರೋದ್ರಿಂದ ಪ್ಲಾಟಿಗೂ ಏನೂ ಸಮಸ್ಯೆ ಇರೋದು ಭಾಳ ಚೆನ್ನಾಗಿ ಬಂದ ಸರ್. ಮತ್ತೆ ಮರಿಗಳ ಸಂಖ್ಯೆ ಕೂಡ ಅತಿಯಾಗಿ ಬಂದ ಸರ್. ಇದು ನೇರ ಸೈನ್ಸ್ ಕಬ್ಬಿಗೆ ನಮ್ಗೆ ಮಂದಿ ಹೇಳ್ತಿದ್ರು ಮರಿಗಳ ಸಂಖ್ಯೆ ಬರುದಿಲ್ಲ, ಇದು ಯಾಕೆ ತೊಗೊಂಡಿರಿ ಅಂತಿದ್ರು ನಮ್ಗೆ. ಆದ್ರೆ ಇದು ಮರಿಗಳ ಸಂಖ್ಯೆ ನೋಡಿ ಏನ್ ನಮ್ಮ ಹೊಲದಾಗಿಂತ ಮರಿ ಹೊಡೆದಿದ್ದಿಲ್ಲ, ನಿಮ್ಮ ಹೊಲದಾಗ ಭಾಳ ಚೆನ್ನಾಗಿ ಆಗ್ಯದಲ್ಲ ಈ ಬೀಜ ಕೊಟ್ಟಂತ ವ್ಯಕ್ತಿ ಬಂದು ನಮಗೆ ಪ್ರತ್ಯಕ್ಷವಾಗಿ ಹೇಳೋದ. ಕಲರ್ ಅತಿ ಏಕ್ ನಂಬರ್ ಅದ. ಬಿಸಿಲಿನ ಟೆಂಪ್ರೇಚರ್ ನೋಡಿದ್ರ ಎಲ್ಲರೂ ಸರ್ ಏನ್ ಹೇಳ್ತಿದ್ರು ಅಂದ್ರ, ಈ ಬಿಲ್ಟಿನ ಟೆಂಪ್ರೇಚರ್ ನೀವು ತಡ ಮಾಡಿ ಹಚ್ಚಿರಿ, ಇದು ಸುಳಿ ಬೀಳ್ತದ, ಹಾಗಾಗ್ತದ, ಹೀಗಾಗ್ತದ ಅಂತ ಹೇಳಿದ್ರಿ ಸರ್. ಅದ ಆ ಕಾರಣಕ್ಕಾಗಿ ನಿಮ್ದು ಇನ್ಸ್ಟಾಗ್ರಾಮ್ದಾಗ ನೋಡಿ ನಾವು ನಿಮ್ಗೆ ಕಾಲ್ ಮಾಡಿದ್ದೀವಿ. ಈ ಪ್ರಾಡಕ್ಟ್ ಕೊಟ್ಟಿಂದ ಕಬ್ಬು ಭಾಳ ಇಂಪ್ರೂವ್ಮೆಂಟ್ ಆಗ್ಯದ. ಈ 3 ತಿಂಗಳ ಕಬ್ಬಲ್ಲಿ ಇಷ್ಟು ಗ್ರೋತ್, ಹೈಟು ನೋಡ್ಬೋದು ಸರ್. 6 ಫುಟ್ ಹೈಟ್ ಆಗಿದೆ ಸರ್. 6 ಫುಟ್ ಹೈಟ್ ಆಗಿದೆ. ಎಷ್ಟು ಸ್ಟಂಪ್ ದಪ್ಪ ಆಗಿದೆ ನೋಡಿ ಸರ್. ಮರಿ ಸಂಖ್ಯೆ ಯಾವುದು ಕೂಡ ಒಂದು ಮರಿಗೆ ಸಂಖ್ಯೆ ತಪ್ಪಿಲ್ಲ, ಎಲ್ಲಾನು ಗ್ರೋತ್ ಆಗಿದೆ. ಬೆನಕಿ ಸೈಜ್ ನೋಡಿ ಸರ ಎಷ್ಟು ದಪ್ಪ ಆಗಿದೆ. 3 ತಿಂಗಳಲ್ಲಿ 3-4 ಗಣಿಕೆ ನೋಡ್ಬೇಕು ಸರ್. ಕಲರ್ ನೋಡಿ ಸರ್. ಇಂಥ ಬಿಸಿಲಿನ ತಾಪಮಾನದಲ್ಲಿ 43 ಡಿಗ್ರಿ ಇದು ಆಗ್ಯದ. ನಿಮ್ಗೆ ನೀರ್ ಕಡಿಮೆ ಅದ, ಒಂದೇ ಬೋರ್ ಅದ. ಸುಳಿ ಬೀಳ್ತದ ಕಬ್ಬ, ನಿಮ್ದು ಗ್ರೋತ್ ಆಗಲ್ಲ ಅಂತ ಹೇಳಿದ್ರು ಸರ್. ಆದ್ರೂ ನೀರಿನ ಪ್ರಮಾಣ ನಮ್ಗೆ ಕಡಿಮೆ ಇದ್ದಿದ್ದು ಖರೆ. ಆದ್ರೆ ಏರನ್ ಕಂಪನಿದ ಏನ್ ಪ್ರಾಡಕ್ಟ್ ಹಾಕಿದ ಮ್ಯಾಗ ಬಹಳ ಉತ್ತಮ ರೀತಿ ಒಳಗೆ ಬಂದ. ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ರೈತರಿಗೆ ನಮ್ಮ ಭಾಗದ ರೈತರಿಗೆ ಏನು ಹೇಳ್ಬೇಕಂದ್ರೆ ಸರ್, ನೀವು ಇಂಥ ಪ್ರಾಡಕ್ಟ್ಗಳನ್ನ ಆಯ್ಕೆ ಮಾಡಿಕೊಂಡು ಹೆಚ್ಚಿನ ರೀತಿ ಇಳುವರಿಯನ್ನು ಪಡೆದು ಯಾವುದೇ ಹಾನಿ ನಮ್ಮ ಕಬ್ಬಿಗೆ ಆಗ್ಲಾರ್ದಂಗೆ ನಾವು ಮಾಡ್ಕೊಂಡೇವಂದ್ರೆ ನಮ್ಗೆ ಲಾಭಾಂಶ ಆಗ್ತದೆ. ಹೀಗಾಗಿ ಇಂಥ ಪ್ರಾಡಕ್ಟ್ಗಳನ್ನು ಹೆಚ್ಚುವರಿಯಾಗಿ ಎಲ್ಲ ರೈತರು ತಗೋಬೇಕು. ನಮ್ಮದು ಗುಲ್ಬರ್ಗ ಬೈಪಾಸ್ ಹೈವೇಗೆ ಅದ, ಮೇನ್ ರೋಡಿಗೆ ಅದ. ಯಾರಾದ್ರೂ ಬಂದು ವೀಕ್ಷಣೆ ಮಾಡ್ಕೊಂಡು ನೋಡ್ತಿದ್ರಂದ್ರೆ ನಾವು ಕೂಡ ಅವರಿಗೆ ಮಾಹಿತಿ ಕೊಡ್ತೀವಿ. ನಾವು ಇದು ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಾದ್ರೆ, ನಾವು ಇದೇ ಪ್ರಥಮ ಬಾರಿಗೆ ಹೊಲ ಮಾಡಿದ್ದು. ನನಗೆ ಐಡಿಯಾ ಇದ್ದಿತ್ತು ಏನೂ ಇಲ್ಲ, ನಾವೆಲ್ಲಿ ಹೊಲ ಮಾಡಿಲ್ಲ, ನಮ್ಮ ರೈತ ಕುಟುಂಬ ಅಲ್ಲ, ಏನೂ ಅಲ್ಲ. ನಮ್ದು ಇದೇ ಪ್ರಥಮ ಬಾರಿಗೆ ಬೋರ್ ಹೊಡೆದೀವಿ. ಇದೇ ವರ್ಷ ಲೇವಲ್ ಮಾಡಿ ಇದೇ ವರ್ಷ ಕಬ್ಬಚ್ಚಿ ನಾವು. ಹಿಂಗಾಗಿ ಇದು ನಮ್ಗೆ ಆನ್ಲೈನ್ದು ಉಪಯೋಗದಿಂದ ನೀವು ಸಿಕ್ಕಿರಿ, ನಿಮ್ಮಿಂದ ನಮಗೆ ಚಲೋ ಆಗ್ಯದ. ಧನ್ಯವಾದ. ನಮಸ್ತೆ.